ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ನನ್ನ ಸ್ಟೈಲಲ್ಲಿ ಮೊಟ್ಟೆ ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಅವರೆಬೇಳೆ ತೊಗೊಂಡಿದ್ದೀನಿ 1 ಕಪ್ಪು, ಹಾಗೆ 6 ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಒಂದು ಕುಕ್ಕರಿಗೆ ಅವರೆಬೇಳೆ ಹಾಕ್ಕೊಂಡು ನೀಟಾಗಿ ತೊಳ್ಕೊಂಬರ್ತೀನಿ. ಇದು ತೊಳ್ಕೊಂಡು ಬಂದಮೇಲೆ ನಾವಿವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಬೇಯಲಿಕ್ಕೆ ಇಟ್ಕೋಬೇಕಾಗುತ್ತೆ. ನಾವು ಒಂದು ಕೂಗಿಸ್ಕೊಂಡ್ರೆ ಸಾಕು. ಜಾಸ್ತಿ ಕೂಗಿಸ್ಕೊಂಡ್ರೆ ಇದು ಬೇಳೆ ಎಲ್ಲ ಫುಲ್ಲು ಮೆತ್ತಗಾಗೋಗ್ಬಿಡುತ್ತೆ, ಟೇಸ್ಟ್ ಇರಲ್ಲ. ಬಾಯಿಗೆ ಮೊಟ್ಟೆ ಸಾಂಬಾರಲ್ಲಿ ಬೇಳೆ ಸಿಕ್ಕಿದ್ರೇ ಚೆಂದ. ನೋಡಿ, ಇಷ್ಟು ಬೇಯಿಸ್ಕೊಂಡ್ರೆ ಸಾಕು, ನಾವು ಜಾಸ್ತಿ ಬೇಯಿಸ್ಕೊಳೋ ಅವಶ್ಯಕತೆ ಇರಲ್ಲ. ಸೊ ಇವಾಗ ನಾವು ಒಂದು ಬಾಣಲೆಗೆ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ್ಯ, ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ, ಒಂದು ಮರಾಠಿ ಮೊಗ್ಗು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಾವು ಸ್ವಲ್ಪನೇ ಹಾಕೋಬೇಕಾಗುತ್ತೆ. ಈಗ ಬೆಳ್ಳುಳ್ಳಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೊಗೊಂಡಿದ್ದೀನಿ, ನಾನು ಜಾಸ್ತಿ ತೊಗೊಂಡಿಲ್ಲ. ನಾನಿಲ್ಲಿ ಮೀಡಿಯಮ್ ಸೈಜ್ದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆಯೇ ಮೀಡಿಯಮ್ ಸೈಜ್ದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಮಸಾಲೆ ಐಟಮು ಜಾಸ್ತಿ ಹಾಕ್ಕೊಂಡ್ರೆ ಮಸಾಲೆನೇ ಬಾಯಿಗೆ ಹೊಡೆಯುತ್ತೆ. ಅದರಿಂದ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಒಂದೇ ಈರುಳ್ಳಿ ಹಾಕ್ಕೊಂಡಿರೋದು ನಾನು. ನೀವು ಜಾಸ್ತಿ ಜನಕ್ಕೆ ಮಾಡಬೇಕು ಅನ್ನೋ ಅವಶ್ಯಕತೆ ಇತ್ತು ಅಂದರೆ ಜಾಸ್ತಿ ಈರುಳ್ಳಿನ ಹಾಕ್ಕೊಳ್ಬೇಕಾಗುತ್ತೆ ನಾವು. ಇವಾಗ ನಾನು ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮೀಡಿಯಮ್ ಸೈಜ್ದು 2 ತೊಗೊಂಡಿದ್ದೀನಿ ಟೊಮೊಟೊನ. ನಿಮಗೆ ಈರುಳ್ಳಿ ಕ್ವಾಂಟಿಟಿ ಎಷ್ಟು ತೊಗೊತೀರೋ ಅದ್ರ ಡಬಲ್ ನೀವು ತೊಗೊಳ್ಬೇಕಾಗುತ್ತೆ ನೀವು. ನೋಡಿ, ಇದನ್ನು ಅಷ್ಟೇ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಸಾಫ್ಟ್ ಆಗೋವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೇ 2 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ತಿನ್ನೋರಿದ್ರೆ 2 ಸ್ಪೂನ್ ತೊಗೊಳ್ಳಿ. ಹಾಗೆ 2 ಸ್ಪೂನ್ ಧನಿಯಾದ ಪುಡಿನೂ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಹಾಗೆಯೇ ಇವಾಗ ಸ್ವಲ್ಪ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಈಗ ಸ್ವಲ್ಪ ಕಡಲೆ, ಹಾಗೆ 1 ಕಪ್ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಇತ್ತು ಅಂದರೆ ಕೊಬ್ಬರಿನೂ ಹಾಕ್ಕೊಬೋದು ನೀವು. ನಾನಿಲ್ಲಿ ತೆಂಗಿನಕಾಯಿ ಇರೋದ್ರಿಂದ ನಾನು ತೆಂಗಿನಕಾಯಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ಟೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಹಾಗೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಹುಷಾರಿಲ್ದಲೇ ವಾಯ್ಸ್ ಹೋಗಿದೆ. ಸೊ ನಾವಿವಾಗ ಇದನ್ನು ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನಾವು. ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾವು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1-2-3 ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕಾಗುತ್ತೆ. ನೋಡಿ, ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆ ಬಿಸಿ ಆದಮೇಲೆ ನಾನು 1-2-3 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಅವಶ್ಯಕತೆ ಇರಲ್ಲ. ಸೊ ಇದಕ್ಕೆ ನಾವು ಸಾಸಿವೆ, ಜೀರಿಗೆ ಆ ಥರ ಎಲ್ಲ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ನಾನು ಇವಾಗ ಡೈರೆಕ್ಟ್ ಮಸಾಲೆನೇ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಸಾಲೆ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಎಣ್ಣೆಗೆಲ್ಲ ಇಟ್ಕೊಳೋವರೆಗೂ ಇದು ಮಾಡ್ಕೋಬೇಕಾಗುತ್ತೆ. ಬಿಸಿ ಆಗೋವರೆಗೂ, ಖಾರ ಎಲ್ಲ ಬಿಸಿ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ನೀರು ಎಷ್ಟು ಬೇಕಷ್ಟು ಇವಾಗಲೇ ನೋಡ್ಕೊಂಡು ಹಾಕ್ಕೊಬಿಡಿ. ಆಮೇಲಿಂದ ಹಾಕ್ಕೊಂಡ್ರೆ ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ನೀರು ಯಾವಾಗ ಎಷ್ಟು ಬೇಕಷ್ಟು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನನಗೆ ಗಟ್ಟಿಗೆ ಬೇಕಾಗಿರೋದ್ರಿಂದ ನಾನು ತುಂಬ ಕಡಿಮೆನೇ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ತೆಳುವಾಗಿ ಬೇಕು ಅಂತಂದರೆ ಜಾಸ್ತಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸರಿ, ನಾನು ಇದು 1 ಟೈಮ್ಗೆ ಅಷ್ಟೇ ಮಾಡ್ತಾ ಇರೋದು. ನೋಡಿ, ಇವಾಗಲೇ ಆಲ್ರೆಡಿ ಬಿಸಿ ಆಗೋದಕ್ಕಾಯಿತು. ನೋಡಿ, ಇವಾಗ ಒಂದು ಸ್ವಲ್ಪ ಕುದಿವರೆಗೆ ಸ್ಟಾರ್ಟ್ ಆಯಿತು ಅನ್ನೋ ಟೈಮಲ್ಲಿ ಮೊಟ್ಟೆನ ಒಡೆದಾಕಬೇಕಾಗುತ್ತೆ ನಾವು. ನೋಡಿ, ನಾನಿಲ್ಲಿ ಒಡೆದಾಕ್ತಾ ಇದ್ದೀನಿ ಮೊಟ್ಟೆನ. ಒಂದೊಂದೇ ಹಾಕಿ, ಅಂದರೆ ಪ್ಲೇಸಸ್ ಸ್ವಲ್ಪ ಕಮ್ಮಿಲೇ ಹಾಕ್ಕೊಳ್ಬೇಕಾಗುತ್ತೆ. ಜಾಗ ಬಿಟ್ಟು ಹಾಕಿದ್ರೇ ಚೆನ್ನಾಗಿ ಬೇಯುತ್ತೆ ಮೊಟ್ಟೆ. ಅದಕ್ಕೋಸ್ಕರ 3 ಡೇಸಿಂದ ಹುಷಾರಿಲ್ದಲೇ ಅದಕ್ಕೆ 3 ದಿವಸದಿಂದ ವಿಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತು ಆಗಿದ್ದಾಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಎಡಿಟ್ ಮಾಡಿ ಹಾಕಿದ್ದೀನಿ. ಇವತ್ತು ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗೆಲ್ಲ ಮೊಟ್ಟೆ ಎಲ್ಲ ಹಾಕಿದ್ದಾಗಿದೆ. ಇವಾಗ ಲೈಟಾಗೆ ಕುದಿ ಬರೋವರೆಗೂ ಚೆನ್ನಾಗೆ ಬೇಯಿಸ್ಕೋಬೇಕಾಗುತ್ತೆ ನಾವು. ಎಷ್ಟು ಬೇಯಿಸ್ಕೊತೀವಿ ಅಷ್ಟು ಮೊಟ್ಟೆ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ನೋಡಿ, ಆಲ್ರೆಡಿ ಕುದಿ ಬರ್ತಿದೆ. ನಾವು ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಮೊಟ್ಟೆ ಹಾಕಿರೋದ್ರಿಂದ ಬೇಯಬೇಕು. ಅದಕ್ಕೋಸ್ಕರ ನೋಡಿ, ಇವಾಗ ಅವರೆಬೇಳೆನ
ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಅವರೇ ಬೇಳೆ ಹಾಕಿ, ಯಾಕೆಂದರೆ ಮುಂಚೆನೇ ಹಾಕ್ಕೊಂಡ್ರೆ ಅದು ಬೇಳೆ ಬೆಂದ್ಬಿಟ್ಟು ಬೇಳೆ ಎಲ್ಲ ಕಳ್ಳೋಗುತ್ತೆ. ಅದರಿಂದ ಮೊಟ್ಟೆ ಹಾಕಿ ಮೊಟ್ಟೆ ಎಲ್ಲ ಒಂದು ಸ್ವಲ್ಪ ಬೆಂದಮೇಲೆ ಆಮೇಲೆ ಅವರೇ ಬೇಳೆ ಹಾಕ್ಕೊಳ್ಳಿ. ಅವರೇ ಬೇಳೆನ ಫಸ್ಟೇ ಬೇಯಿಸ್ಕೊಂಡಿರ್ತೀರಲ್ಲ, ಸೊ ಅದಕ್ಕೋಸ್ಕರ ಅಷ್ಟೇ. ಇವಾಗ ನಾನು ರುಚಿಗೆ ತಕ್ಕಷ್ಟು ಸಾಲ್ಟ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡ್ರೆ ಈ ರೆಸಿಪಿ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.